ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸ್ನೇಹಿತರೆ. ಪ್ಲೀಸ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಚಿತ್ರಾನ್ನ, ಅದು ಸ್ಪೆಷಲ್ ಚಿತ್ರಾನ್ನ ಹಾಗೂ ತಾಲಿಪಟ್ಟಿಯನ್ನು ಮಾಡ್ತಾ ಇದ್ದೇವೆ. ತಾಲಿಪಟ್ಟಿ ಅಂದರೆ ನಿಮ್ಗೆ ಗೊತ್ತಾಗಲ್ಲ, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಬೇಗ ಅರ್ಥ ಆಗುತ್ತೆ. ನೋಡ್ತಾ ಇರಿ, ಈ ವಿಡಿಯೋದಲ್ಲಿ ಎಲ್ಲ ನಿಮಗೆ ಪೂರ್ತಿ ಮಾಹಿತಿಯನ್ನು ಹಂಚುತ್ತೇವೆ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ತಾಯಿಯವರು ಈರುಳ್ಳಿ ಹಣ್ಣು ಹಚ್ಚುತ್ತಿದ್ದಾರೆ. ನೋಡಬಹುದು, ಟೊಮಾಟೊ ಹಾಗೂ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ನೀವು ಸಖತ್ತಾಗಿ ನೋಡ್ಬೋದು ಹೆಂಗಿದೆ ಅಂತ. ಇದನ್ನೇ ನೋಡಿದ್ರೆ ತಿನ್ನೋಂಗೆ ಅನಿಸ್ಬಿಡುತ್ತೆ. ಇನ್ನು ಅಡುಗೆ ಮಾಡಿದ ಮೇಲೆ ಹೆಂಗಾಗುತ್ತೆ ನೋಡೋಣ ಸ್ನೇಹಿತರೆ. ನೋಡಿ, ಇದು ತಾಲಿಪಟ್ಟಿಗೆ ಐಟಮ್ಮು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಚ್ಕೋಬೇಕು, ಅಂದರೆ ಸ್ವಲ್ಪ ಟೇಸ್ಟಾಗಿ ಎಮ್ಮೆಯಾಗಿ ಕಾಣುತ್ತೆ. ಬನ್ನಿ ಸ್ನೇಹಿತರೆ, ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅಂತ ನೋಡ್ರಿ ಅಂತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ರತಿಯೊಂದು ಇನ್ನೊಮ್ಮೆ ಹೇಳೋದಿಲ್ಲ, ಇದೇ ಸಲ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ನಮ್ಮ ತಾಯಿಯವರು ರೆಡಿ ಮಾಡ್ತಾ ಇದ್ದಾರೆ ತಾಲಿಪಟ್ಟಿಗೆ. ಎದ್ರ ಹಿಟ್ಟು ಬೇಡ, ಗೋಧಿ ಹಿಟ್ಟಿಗೆ ಎಲ್ಲವನ್ನು ತರಕಾರಿ ಹಣ್ಣು ಮಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತು ಅನ್ನ ಹಾಕ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಅದೇ ತಾಲಿಪಟ್ಟಿ ಅನ್ನ ಹಾಕಿದರೆ ಟೇಸ್ಟ್ ಆಗೋದು. ನೋಡ್ಬೋದು ನೀವೀಗ ಯಾವ ಥರ ರೆಡಿ ಆಗ್ತಾ ಇದೆ ಅಂತ. ನಮ್ಮ ತಾಯಿಯವರು ಫಸ್ಟ್ ಬ್ಲಾಗೆಲ್ಲ ಸ್ವಲ್ಪ ನಾಚ್ತಾ ಇದ್ದಾರೆ, ಅದಕ್ಕೆ ಅವ್ರ ಫೇಸ್ ರಿವೀಲ್ ಮಾಡಲ್ಲ. ಇದನ್ನ ಯಾವ ಥರ ಮಾಡ್ತಾರಂತೆ ಅಷ್ಟೇ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ತಾಯಿಗೆ ತೋರಿಸಿ ಮಾಡೋರಿದ್ರೆ. ನಮ್ಮ ಉತ್ತರ ಕರ್ನಾಟಕದಾದರೆ ನಿನ್ನೆ ಅನ್ನ ಎಲ್ಲ ಕಾಲಿಸಿ ಇದೇ ಥರ ಮಾಡೋದು, ಅವ್ರಿಗೆಲ್ಲ ರೂಢಿ ಇರುತ್ತೆ. ಆದರೆ ಎತ್ತಾಗ ಬೆಂಗಳೂರು ಕಡೆ ಜನಕ್ಕೆ ಅಷ್ಟೇ ಸ್ವಲ್ಪ ರೂಢಿ ಇರಲ್ಲ ಅನ್ಕೊತೀನಿ ಸ್ನೇಹಿತರೆ. ನೀವು ನೋಡಿ, ಸ್ವಲ್ಪ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ ನಾನು. ನೋಡ್ಬೋದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ತಾಯಿಯವರು. ಇವಾಗ ಸಖತ್ತಾಗಿ ಇದನ್ನು ಚೆನ್ನಾಗಿ ಹದವಾಗಿ ಕಾಲಿಸ್ಕೋಬೇಕು ಸ್ನೇಹಿತರೆ. ಮೊದಲೇದಾಗಿ ಹೇಳ್ಬೇಕಂದ್ರೆ ಕಾಲಿಸ್ಕೊಂಡ್ರೆ ಹೆವಿ ಟೇಸ್ಟು, ಇಲ್ಲ ಅಂದರೆ ಸರಿಯಾಗಿ ಆಗೋಲ್ಲ. ನೋಡ್ಬೋದು ಸರಿಯಾಗಿ ಎಲ್ಲ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ, ಕೊತ್ತಂಬರಿ, ಕರಿಬೇ ಎಲ್ಲ ಮಿಕ್ಸ್ ಆಗೋ ಮಟನು ಕಲಿಸ್ಕೋಬೇಕು ಸ್ನೇಹಿತರೆ. ಸರಿಯಾಗಿ ಹದ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿಸ್ಕೋಬೇಕು ಸ್ನೇಹಿತರೆ. ಎಲ್ಲ ಹದ ಆದಮೇಲೆ ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅದು ಇನ್ನೂ ಸ್ವಲ್ಪ ಏನೋ ಎಲ್ಲೋ ಆಗಿ ಸ್ವಲ್ಪ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಮತ್ತು ರೋಗ ನಿರೋಧಕ ಶಕ್ತಿ ಇರುತ್ತೆ ಸ್ನೇಹಿತರೆ. ಎಲ್ಲ ನಮ್ಮ ಕಡೆ ಅರಿಶಿನ ಪುಡಿ ಹಾಕಿ ಅಡುಗೆ ಮಾಡೋದು, ಯಾಕಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದು. ನೋಡಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ಸ್ನೇಹಿತರೆ. ನಿಮ್ಮ ಎಷ್ಟು ಉಪ್ಪು ತಿಂತೀರಾ, ನಿಮ್ಗೆ ಎಷ್ಟು ರುಚಿ ಬೇಕಂತ ಅದರ ನಿಮ್ಮ ಮೇಲೆ ಡಿಪೆಂಡು. ನಮ್ಮ ತಾಯಿಯವ್ರ ಅಕ್ಕರು ನಮ್ಗೆ ಯಾವ ಥರ ತಿಂತೀರ ಅನ್ನೋದು ಗೊತ್ತೇ ಇರುತ್ತೆ, ಅದಕ್ಕೆ ಹಾಕ್ಕೊತವ್ರೆ. ಇನ್ನು ಸಕ್ಕರೆ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ನೋಡ್ಬೋದು ನಿಮ್ಮದು ಶುಗರ್ ಲೆವೆಲ್ ಅಥವಾ ನಿಮ್ಮದು ಸಕ್ಕರೆ ಸ್ವಲ್ಪ ಹಾಕೋಬೇಕು, ಅಂದರೆ ರುಚಿ ಸಖತ್ತಾಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಬೇಡ ಅಂದರೆ ಸಕ್ಕರೆ ಹಾಕಬೇಡಿ, ನಡೀತೆ. ನಿಮ್ಗೆ ಇವತ್ತು ಟೇಸ್ಟ್ ಬೇಕೋ ಅಷ್ಟು ಹಾಕೋಬೋದು ಸ್ನೇಹಿತರೆ. ನಾವು ಇನ್ನೂ ಸ್ವಲ್ಪ ಉಪ್ಪು ಹಾಕ್ತೀವಿ, ಯಾಕಂದರೆ ನಮ್ಮ ಕಡೆ ಮಂದೆಲ್ಲ ಉಪ್ಪು ಖಾರ ಜಾಸ್ತಿ ತಿನ್ನುತ್ತೆ ಸ್ನೇಹಿತರೆ. ಇನ್ನು ನಾವು ಸ್ವಲ್ಪ ನಮಗೆ ಬೇಕಾದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೇವೆ, ಯಾಕಂದರೆ ಅದು ಸ್ಮೆಲ್ ಮೂಗಿ ಹೊಡುತ್ತೆ. ನೆಗಡಿ ಪಗಡಿ ಇದ್ದರೆ ಸ್ವಲ್ಪ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಸ್ವಲ್ಪ ಸ್ನೇಹಿತರೆ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ವಾಟರ್ ಹಾಕಬೇಕು, ಯಾಕಂದರೆ ಚೆನ್ನಾಗಿ ಮೆತ್ತಗೆ ಹದವಾಗಿ ಆಗ್ಬೇಕದು. ಸ್ವಲ್ಪ ಮೆತ್ತಗಾದರೆ ರೊಟ್ಟಿ ಸೇಮ್ ಮಾಡಿ ತಾಲಿಪಟ್ಟಿ ಲಟ್ಟಿಸ್ಬೋದು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಹಾಕ್ಬಾರ್ದು ಸ್ನೇಹಿತರೆ. ಜಾಸ್ತಿ ಮಿಜ್ಜಾದರೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕಿ ಅನ್ನ ಹಾಕಬೇಕಾಗತ್ತೆ. ಆದರೆ ಸ್ವಲ್ಪದಲ್ಲಿ ನಿಮ್ಗೆ ಏಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದು ಒಟ್ಟು ಹದ ಆಗುವಷ್ಟು ರೊಟ್ಟಿ ಹಿಟ್ಟಿನಂಗೆ ಆಗಬೇಕು, ಅಂದರೆ ಸಖತ್ತಾಗಿ ಬರುತ್ತೆ, ಸ್ವಲ್ಪ ಟೇಸ್ಟು ಇರುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀವಿ, ಯಾಕಂದರೆ ಅದು ಸ್ವಲ್ಪ ಜಾಸ್ತಿ ಹಿಟ್ಟಿದೆ ಮತ್ತು ಅದು ಗಟ್ಟಿ ಆಗ್ತಾಯಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಮೆತ್ತಾಗಿ ಮಾಡ್ಕೊಳಕ್ಕೆ ಇನ್ನೊಂದು 4 ಹನಿ ನೀರು ಹಾಕ್ಕೊಂಡು ನಮ್ಮ ತಾಯಿಯವರು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ನಾವು ಫಸ್ಟ್ ಚಿತ್ರಾನ್ನ ಮಾಡಲ್ಲ, ಈಗ ತಾಲಿಪಟ್ಟೆ ಫಸ್ಟ್ ಮಾಡ್ತೀವಿ. ಅದಕ್ಕೆ ನಮ್ಮ ತಾಯಿಯವರು ಇನ್ನೂ ಹದವಾಗಿ ಕಲಿಸ್ತಾ ಇದ್ದಾರೆ. ಚಿತ್ರಾನ್ನ ನೆಕ್ಸ್ಟ್ ವಿಡಿಯೋ ಅಥವಾ ಇದೇ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಪೂರ್ತಿ ತಿಳಿಸುತ್ತೇನೆ. ಫಸ್ಟ್ ತಾಲಿಪಟ್ಟೆ ಹೇಗೆ ಮಾಡೋದು ಅಂತ ನೋಡಿ ತಿಳ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಹಿಟ್ಟೆಲ್ಲ ರೆಡಿ ಆಯಿತು. ಇವಾಗ ಇನ್ನು ಎಷ್ಟು ನಿಮಿಷ ಇದು ಮಾಡೋಕೆ ಇಡಬೇಕು? 5 ನಿಮಿಷ ಇಷ್ಟು ಹದ ಮಾಡ್ಕೊಂಡು ಇಟ್ಬಿಟ್ರೆ ಸಾಕು ಸ್ನೇಹಿತರೆ. ನಿಮ್ಮದು ಇದನ್ನು ಮಾಡಿ ಆಮೇಲೆ ರೆಡಿ ಮಾಡ್ಕೋಬೋದು. ಇವಾಗ ಒಂದು 5 ನಿಮಿಷ ಎಷ್ಟೇ ಬಿಡೋಕು ಸ್ನೇಹಿತರೆ. 5 ನಿಮಿಷ ಆದಮೇಲೆ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಬಹುದು ಇವಾಗ ನಮ್ಮ ತಾಯಿಯವರು ತೆವೆಯನ್ನು ಇಟ್ಟಿದ್ದಾರೆ, ಯಾಕಂದರೆ ಈಗ ತಾಲಿಪಟ್ಟಿ ರೆಡಿ ಮಾಡಬೇಕಲ್ಲ. ಅದಕ್ಕೆಲ್ಲ ಎಣ್ಣೆ ಹಾಗೂ ತೆವಿ ಹಾಗೂ ಲಟ್ಸೋಕೆ
ನಮ್ಮ ಕಾಮನ್ಗಿ ಎಲ್ಲವನ್ನು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಸರಿಯಾಗಿ ತೊಳ್ಕೊಬೇಕು ಸ್ನೇಹಿತರೆ, ಯಾಕೆಂದರೆ ಸ್ವಚ್ಛ ಇರಬೇಕು. ಯಾಕೆಂದರೆ ಸ್ವಲ್ಪ ಗಲೀಜು ಏನಾದರೂ ಇದ್ದರೆ ಅದು ಸರಿಯಾಗಿ ಬರೋದಿಲ್ಲ, ಹಿಡ್ಕೊಳುತ್ತೆ ಅಲ್ಲಿ. ಇದೆಲ್ಲ ಸ್ವಚ್ಛಾಗಿ ತೊಳ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ಅದಕ್ಕೆ ಹದವಾಗಿ ಎಣ್ಣೆ ಹಚ್ಬೇಕಲ್ಲ, ಅದಕ್ಕೆ ನೋಡಿ ಸ್ನೇಹಿತರೆ ಸರಿಯಾಗಿ ಎಣ್ಣೆ ಹಚ್ಕೋಬೇಕು. ಅದಕ್ಕೆ ಯಾವುದಾದ್ರೂ ನೀವು ಇದೇ ಹಾಳೆ ಅಂತ ಏನಿಲ್ಲ, ಸ್ವಲ್ಪ ಜರದ ಹಾಳೆ ಅಂದರೆ ಪ್ಲಾಸ್ಟಿಕ್ ಹಾಳೆ ಇರ್ತಲ್ಲ ಅಂತ ತೊಗೊಂಡು ಮಾಡ್ಬೋದು ಸ್ನೇಹಿತರೆ. ಈ ಥರ ಎಣ್ಣೆ ಹಚ್ಚು ಅಂದರೆ ಆರಾಮ್ ಬಿಡುತ್ತೆ, ಇಲ್ಲಾಂದರೆ ಅದು ಬಿಡೋದೇ ಇಲ್ಲ, ಹಾಳೆಗೆ ಅಂಟ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಈ ಥರ ಮಾಡಬೇಕು. ಮಾಡಿ ಕಾಟ ಅದನ್ನು ಸ್ವಲ್ಪ ಹದವಾಗಿ ಇನ್ನೊಮ್ಮೆ ಹದವಾಗಿ ಎಣ್ಣೆ ಹಚ್ಚಿ ಕಾಟ ಅದನ್ನು ಸ್ವಲ್ಪ ಇದು ಮಾಡಿ ಸ್ನೇಹಿತರೆ ರೋಲಾಗಿ ಮಾಡ್ಕೋಬೇಕು. ಮತ್ತು ಅದನ್ನು ಇವಾಗ ಏನೇನು ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಸ್ನೇಹಿತರೆ, ಈಗ ಅದನ್ನು ರೋಲಾಗಿ ಮಾಡಿ ಸ್ವಲ್ಪ ನಿಮ್ಮ ಬಟ್ಟುಗಳಿಂದ ಪ್ರೆಸ್ ಮಾಡಬೇಕು ಸ್ನೇಹಿತರೆ. ಹದವಾಗಿ ರೌಂಡ್ ಶೇಪಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಅಂದರೆ ರೌಂಡೇ ಅಂತಲ್ಲ, ಬಟ್ ಯಾವುದೇ ಶೇಪ್ ಬರಲಿ ಸ್ನೇಹಿತರೆ, ಸ್ವಲ್ಪ ತೆಳುವಾಗಿ ಸ್ವಲ್ಪ ಅಗಲವಾಗಿ ನೀವು ಪ್ರೆಸ್ ಮಾಡ್ಕೊಂಡ್ರೆ ಸ್ವಲ್ಪ ಸಖತ್ತಾಗಿ ಸ್ವಲ್ಪ ಬರುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಸ್ವಲ್ಪ ನೀವು ಯಾವುದಾದ್ರೂ ಶೇಪ್ ತೊಗೋಬೋದು ಸ್ನೇಹಿತರೆ, ಒಟ್ಟೊಂದು ತೆಳುವಾಗಿ ಪ್ರೆಸ್ ಮಾಡಬೇಕು ಅಷ್ಟೇ ಸ್ನೇಹಿತರೆ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕು ಸ್ನೇಹಿತರೆ, ಯಾಕಂದರೆ ಎಣ್ಣೆಯಿಂದಲೇ ಅದು ಚೆನ್ನಾಗಿ ಬರೋದು. ನೀವು ಎಣ್ಣೆ ಇಲ್ಲ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು, ನಾವು ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನೋಡ್ಬೋದು ಈ ಥರ ಹಾಕಬೇಕು ಸ್ನೇಹಿತರೆ. ಈ ಥರ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದರೆ ಸ್ನೇಹಿತರೆ ಸಖತ್ತಾಗಿ ಬರುತ್ತೆ. ನೋಡ್ಬೋದು ನೀವು ಇಲ್ಲೊಂದು ರೆಡಿ ಆಗ್ತಾಯಿದೆ, ಮತ್ತು ನಮ್ಮ ತಾಯಿಯವರು ಇನ್ನೊಂದು ರೆಡಿ ಮಾಡ್ತಾಯಿದ್ದಾರೆ. ನೋಡ್ಬೋದು ನೀವು. ಲಾಸ್ಟಲ್ಲಿ ಫೈನಲ್ ರಿಸಲ್ಟ್ ಕೂಡ ತೋರಿಸುತ್ತೇವೆ ಯಾವ ಥರ ಬರುತ್ತೆ ಅಂತ. ತುಂಬ ಸಖತ್ತಾಗಿರುತ್ತೆ ಸ್ನೇಹಿತರೆ. ಇದನ್ನು ನೀವು ಎಲ್ಲೂ ಟ್ರೈ ಮಾಡಿರಲ್ಲ ಅನ್ಕೊತೀನಿ, ಯಾಕಂದರೆ ಯಾರೂ ಕೂಡ ವಿಡಿಯೋನೂ ಮಾಡಿರಲ್ಲ ಈ ಥರ ಮಾಡೋದು. ನಾವೇ ಮೊದಲೇ ಬಾರಿಗೆ ಮಾಡ್ತಾಯಿದ್ದೀವಿ, ಆದ್ದರಿಂದ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ. ನೋಡ್ಬೋದು ಎಣ್ಣೆದು ಒಂದು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಮಾಡೋದು ಅಂತ ಹೇಳಿ. ನೋಡ್ಕೊಳ್ಳಿ ಆಗೆಲ್ಲ ಅದಿದ್ದು ಹದವಾಗಿ ರೆಡಿಯಾಗಿದೆ. ಮತ್ತು ನಮ್ಮ ತಾಯಿಯವರು ಎಣ್ಣೆದು ಮಾಡ್ತಾಯಿದ್ದಾರೆ. ನೀವು ಎಣ್ಣೆದು ಕೂಡ ನೋಡ್ಬೋದು ಸ್ನೇಹಿತರೆ ಬೇಯ್ತಾ ಇದೆ. ನೋಡ್ಬೋದು ಸ್ವಲ್ಪ ಸಮಯ ಆದಮೇಲೆ ಹೊಳಿಸಿ ಹಾಕಬೇಕು ಸ್ನೇಹಿತರೆ ಅದನ್ನ, ಇಲ್ಲಾಂದರೆ ಹೊತ್ತು ಬಿಡುತ್ತೆ. ಈ ಥರ ಸ್ವಲ್ಪ ಬ್ಲಾಕ್ ಬಂದರೆ ಸರಿಯಾಗಿ ಕುರುಮ್ ಅಂತ ಸಖತ್ತಾಗಿರುತ್ತೆ. ಸ್ವಲ್ಪ ಸರಿಯಾಗಿ ಬೇಯಿಸ್ಬೇಕಷ್ಟೇ. ನೋಡ್ಕೊಳ್ಳಿ ಎಷ್ಟು ಬರೀ ಎಣ್ಣೆ ಹಾಕಬೇಕಲ್ಲ. ನೀವು ಎಣ್ಣೆ ಆದರೂ ಯೂಸ್ ಮಾಡಿ ಸ್ನೇಹಿತರೆ, ಇಲ್ಲ ತುಪ್ಪ ಆದರೂ ಯೂಸ್ ಮಾಡಿ, ಎರಡು ಸಖತ್ತಾಗಿ ಬರುತ್ತೆ ಟೇಸ್ಟು. ತುಪ್ಪ ಆದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ, ಎಣ್ಣೆ ಆದರೆ ಸ್ವಲ್ಪ ನಿಮಗೆ ಗೊತ್ತಿದೆಯಲ್ಲ ಆಯಿಲು ಆ ಥರ ಆಗುತ್ತೆ. ಉರಿ ಸ್ವಲ್ಪ ಜಾಸ್ತಿ ಇರಬಾರ್ದು ಸ್ನೇಹಿತರೆ, ಮೀಡಿಯಮಲ್ಲಿ ಇರಬೇಕು. ಯಾಕೆಂದರೆ ಉರಿ ಜಾಸ್ತಿ ಆದರೆ ಜಾಸ್ತಿ ದಗುನ ಹೊತ್ತು ಬಿಡುತ್ತೆ, ನಿಮಗೂ ಕೂಡ ಗೊತ್ತಾಗಲ್ಲ. ಮೀಡಿಯಮಲ್ಲಿದ್ದರೆ ಗೊತ್ತಾಗ್ಬಿಡುತ್ತೆ ಯಾವಾಗ ಬೇಯುತ್ತೆ ಏನಿಲ್ಲ ಅಂತ. ಯಾಕಂದರೆ ಇಲ್ಲಿ ಲಟ್ಟಿಸ್ಕೊಂತ ಬೇಯಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡ್ಕೊಳ್ಳಿ ಗ್ಯಾಸ್ ಮೇಲಿದ್ದರೆ ಒಬ್ಬರು ಲಟ್ಟಿಸ್ಬೋದು, ಒಬ್ಬರು ಬೇಯಿಸ್ಬೋದು. ಆದರೆ ನಮ್ಮದು ಒಲೆ ಮುಂದೆ ನಾಟಿ ಸ್ಟೈಲ್ ನಮ್ದು ಏನಿದ್ರು, ಯಾಕೆ ನಮ್ಮ ತಾಯಿಯವರು ಈ ಥರ ಮಾಡ್ತಾಯಿದ್ದಾರೆ. ನೀವು ಗ್ಯಾಸ್ ಯೂಸ್ ಮಾಡಲ್ಲ ಅಂತ ಕೇಳ್ಬೋದು ಸ್ನೇಹಿತರೆ. ನಾವು ರೊಟ್ಟಿ ಚಪಾತಿ ಈ ಥರ ತಾಲಿಪಟ್ಟಿ ಮಾಡಿದರೆ ಗ್ಯಾಸ್ ಯೂಸ್ ಮಾಡಲ್ಲ. ಓನ್ಲಿ ಪಲಾವ್ ಈ ಥರ ಅನ್ನದ ರೈಸ್ಗೆ ಮಾತ್ರ ನಾವು ಯೂಸ್ ಮಾಡೋದು ಗ್ಯಾಸ್ನ. ನೋಡ್ಬೋದು ಸ್ನೇಹಿತರೆ ಎಣ್ಣೆ ಮೊಳಸಿ ಹಾಕ್ತು. ಇವಾಗ 1 ಅಥವಾ 2 ನಿಮಿಷ ಎಷ್ಟೇ ಬಿಟ್ಟರೆ ಸ್ನೇಹಿತರೆ ಸಖತ್ತಾಗಿ ಬರುತ್ತೆ. ನೀವೇ ನೋಡ್ಬೋದು 2 ನಿಮಿಷ ಅಥವಾ 1 ನಿಮಿಷಕ್ಕೊಮ್ಮೆ ಸದಿ ಹಿಂಗುತ್ತೆ ಹೊಳಸಿ ಹಾಕಿಬಿಟ್ರೆ ಸಖತ್ತಾಗಿ ಬರುತ್ತೆ ಅದು. ಇವಾಗ ಆಲ್ಮೋಸ್ಟ್ ಅಲ್ಲಿ ಪ್ರಿಪೇರ್ ಆಗಿದೆ. ಇನ್ನೊಂದು ಸರ್ತಿ ಹೊಳಸಿ ಹಾಕಿ ನಿಮ್ಮ ಪ್ಲೇಟಿಗೆ ತಗೊಂಡು ಟೇಸ್ಟ್ ಮಾಡ್ಬೋದು ನೀವು. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಸ್ನೇಹಿತರೆ ಇದು ಆಲ್ರೆಡಿ ರೆಡಿ ಆಗಿದೆ. ನಮ್ಮ ತಾಯಿಯವ್ರು ನೋಡ್ಬೋದು ಹಾಕ್ತಾಯಿದ್ದಾರೆ. ನೋಡ್ಬೋದು ಫೈನಲಾಗಿ ಯಾವ ಥರ ಇದೆ ಅಂತ. ಸ್ವಲ್ಪ ಆರ್ಲಿ ಸ್ನೇಹಿತರೆ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಇನ್ನು ಸೆಕೆಂಡ್ ಒನ್ ಕೂಡ ರೆಡಿ ಆಗ್ತಾಯಿದೆ, ಹಾಕ್ತಾಯಿದ್ದಾರೆ ನೋಡ್ಬೋದು. ನೀವು ಎಣ್ಣೆಕ್ಕಿಂತ ತುಪ್ಪನೇ ಯೂಸ್ ಮಾಡಿ ಸ್ನೇಹಿತರೆ, ಸಖತ್ತಾಗಿ ಬರುತ್ತೆ. ಎಣ್ಣೆ ಆದರೆ ಸ್ವಲ್ಪ ಏನಿಲ್ಲ, ಆದರೆ ತುಪ್ಪ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ.
ಸ್ನೇಹಿತರೆ ನೋಡ್ಬೋದು, ಇದು ಆರಿದೆ ಅನ್ಕೊತೀನಿ. ಸಖತ್ತಾಗಿದೆ ನೋಡ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ ನೋಡಿ. ಸಖತ್ತಾಗಿ ಎಲ್ಲ ಈ ಥರ ಬರಬೇಕು ಉಳ್ಳಾಗಡ್ಡಿ ಎಲ್ಲ ನೋಡ್ಬೋದು ಸ್ನೇಹಿತರೆ. ಸೂಪರಾಗಿದೆ. ಈ ಥರ ಯಾರು ಮಾಡೋದಿಲ್ಲ, ನನ್ನ ತಾಯಿ ಬಿಟ್ಟರೆ. ಆ ಥರ ಬೊಮ್ಮಟ್ಟಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಯಾವ ಆಮ್ಲೆಟ್ಗೂ ಕೂಡ ಕಡಿಮೆ ಇಲ್ಲ ನೋಡ್ಬೋದು. ಸ್ನೇಹಿತರೆ ನೋಡು, ಅಮೃತ ಇದ್ದಂಗಿದೆ ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.